ಆನ್ಲೈನ್ ಕ್ಲಾಸಿಗೆ ಸ್ವಾಗತ ಮಕ್ಕಳೇ. ನಾವು ಇವತ್ತು ಕಲಿಯುತ್ತಿರುವಂಥದ್ದು 7ನೇ ತರಗತಿಯ ಅನ್ನದಾನ ಪಾಠ ಮುಂದುವರೆದ ಭಾಗ. ಈಗಾಗಲೇ ನಾವು ನೋಡ್ಕೊಂಡಿದ್ದೀವಿ. ಅಂದರೆ ಅನ್ನದಾನ ಮಹತ್ವ ಹಾಗೂ ಆ ಹುಡುಗ ದಾರಿಯಲ್ಲಿ ಬರುವಾಗ ಆದಂತಹ ಕೆಲವು ವಿಚಾರಗಳು. ಇನ್ನು ಮುಂದೆ ಬರುವಾಗ ದಾರಿಯಲ್ಲಿ ಏನೇನಾಗ್ತಾ ಇದೆ ನೋಡಿ. ಬರುವಾಗ ದಾರಿಯಲ್ಲಿ ಮೊದಲು ಸರ್ಪ ಸಿಕ್ಕಿತು. ಹುಡುಗ ಕೇಳಿದೆಯಾ ನನ್ನ ಪ್ರಶ್ನೆ ಎಂದಿತು. ನೋಡಲಿ, ಅಂದರೆ तो येताना पहिला आता तो कुठं चाललाय मुलगा? शिवाकडे चाललाय, कैलासगिरीला चाललाय. मग तो कैलासगिरी जात असताना आता पहिला कोण भेटतंय? सर्प भेटतंय. मग ते सर्प विचारतंय, ಹುಡುಗ ಕೇಳಿದೆಯಾ ನನ್ನ ಪ್ರಶ್ನೆ? माझं ಪ್ರಶ್ನೆ ವಿಚಾರಲಸ್ का? तेव्हा मुलगा काय म्हणतोय बघा, ಹೌದು ಕೇಳಿದೆ. ನಿನ್ನ ನೆತ್ತಿಯಲ್ಲೊಂದು ರತ್ನ ಇದೆಯಂತೆ, ಅದನ್ನು ಯೋಗ್ಯನಿಗೆ ದಾನ ಮಾಡಿದರೆ ನೀನು ಸರಿದಾಡಬಹುದಂತೆ ಎಂದ. ನಿನ್ನ ನೆತ್ತಿ ಮೇಲೆ ಒಂದು ರತ್ನ ಅದ, ಅದನ್ನು ನೀನು योग्यನಿಗೆ दान ಮಾಡಿದರೆ सरिदाडಬಹುದು. तुझ्या डोक्यावरचं वरच्या भागाला काय रत्न आहे, ते रत्न तू योग्य व्यक्तीला जर दिलास तर दान केलास तर तू चालू शकतोस. ಹಾಗಿದ್ದರೆ ಈಗೋ ನಿನಗೆ ಅದನ್ನು ದಾನ ಮಾಡುತ್ತೇನೆ ತಕೋ ಎಂದು ತನ್ನ ನೆತ್ತೆಯ ರತ್ನವನ್ನು ಹುಡುಗನಿಗೆ ಕೊಟ್ಟಿತು. ಹಾಗೇನ? ಹಾಗಾದರೆ ಈ ಒಂದು ರತ್ನವನ್ನು ನೀನೇ ತೆಗೆದುಕೊಳ್ಳು ಅಂತ ಹೇಳಿ ಈ ಹಾವು ಇದ್ದಿದ್ದು ತನ್ನ ನೆತ್ತಿಯ ಮೇಲೆ ನೋಡ್ರಿ, ಈ ಒಂದು ನೆತ್ತಿಯ ಮೇಲೆ ಇರ್ತಕ್ಕಂಥ ರತ್ನ, ಈ ಒಂದು ಏನು ರತ್ನ ಇದೆಯಲ್ಲ, ಈ ಒಂದು ರತ್ನವನ್ನು ಈ ಹುಡುಗನಿಗೆ ಕೊಟ್ಟಿತು. म्हणजे हे साप काय करते, त्याच्या डोक्यावरचा असलेला वरच्या भागाला असलेला रत्न जे काय आहे ते ह्या मुलग्याला देत आहे. ಆ ಕೂಡಲೇ ಅದಕ್ಕೆ ಸರಿದಾಡುವ ಶಕ್ತಿ ಬಂದು आनंदाದಿಂದ ಹೆಡೆ ತೆಗೆದು आडलारंभितो. जेव्हा ते रत्न त्या मुलग्याला दिलं तेव्हा लगेच त्याला काय झालं, पळायला चालायला शक्ती आलं. ಹುಡುಗ ಮತ್ತೆ ತನ್ನ ದಾರಿ ಹಿಡಿದ. मुलगा काय केला आणि पुढं त्याचा वाटेला तो लागला, म्हणजे पुढं गेला. तो ಮುಂದೆ ಬರುವಷ್ಟರಲ್ಲಿ ಕುಂಟ ಸಿಕ್ಕಿದ. म्हणजे आणि पुढे येत असताना काय तो कुंट दिसला. कुंट ಅಂದ್ರೆ ಏನ, त्याला चालायला येत नव्हता, तो अपंग त्याला दिसला. ಹುಡುಗ ನನ್ನ ಪ್ರಶ್ನೆ ಕೇಳಿದೆಯಾ ಎಂದು ಕೇಳಿದ. माझा ಪ್ರಶ್ನೆ ವಿಚಾರಲಸ್ का तू? ಹುಡುಗ ನೋಡ್ರಿ ಏನು ಹೇಳ್ತಾನೆ, ಕೇಳಿದೆ. ನಿನ್ನ ಹತ್ತಿರ ಇರುವ ವಿದ್ಯೆಯನ್ನೆಲ್ಲ ಒಬ್ಬ ಯೋಗ್ಯನಿಗೆ ದಾನ ಮಾಡಿದರೆ ನಿನ್ನ ಕಾಲು ಬರುತ್ತವೆಂತೆ ಎಂದ ಹುಡುಗ. ನೋಡ್ರಿ, ಕೇಳಿದೆ, ನಿನ್ನ ಹತ್ತಿರಿರುವಂತಹ ವಿದ್ಯೆಯನ್ನೆಲ್ಲ ನೀನು ಒಬ್ಬ ಯೋಗ್ಯನಿಗೆ ದಾನ ಮಾಡಿದರೆ ನಿನ್ನ ಕಾಲು ಬರುತ್ತವೆ. ಅಂದರೆ ನಿನ್ನಲ್ಲಿರ್ತಕ್ಕಂಥ ವಿದ್ಯೆಯನ್ನು ಒಬ್ಬ ಯೋಗ್ಯ ವ್ಯಕ್ತಿಗೆ ನೀನು ದಾನ ಮಾಡಿದರೆ ನಿನಗೆ ಕಾಲು ಬರ್ತಾವ. तुझ्या जवळ असलेल्या विद्या तू योग्य व्यक्तीला जर दिलास, तू जर विद्या सांगितलास तर तुला पाय येतात. ಹಾಗಿದ್ದರೆ ನನಗಿಂತ ಯೋಗ್ಯ ಯಾರಿದ್ದಾರೋ? ಈಗೋ ನನಗೆ ಗೊತ್ತಿರುವ ವಿದ್ಯೆಯನ್ನು ನಿನಗೆ ದಾನ ಮಾಡುತ್ತೇನೆ. ಆಗ ಆ ವ್ಯಕ್ತಿ ಆ ಕುಂಟ ಏನಂತ ಇದೆ ನೋಡ್ರಿ, ಹಾಗಿದ್ದರೆ ನಿನಗಿಂತ ಯೋಗ್ಯ ಯಾರಿದ್ದಾರೋ? ನೀನೇ ಒಳ್ಳೆ ಹುಡುಗ ಅದಿ, ನಿನಗೇ ನನ್ನ ವಿದ್ಯೆಯನ್ನು ಹೇಳುತ್ತೇನೆ, ನನಗೆ ಗೊತ್ತಿರುವಂಥ ಎಲ್ಲ ವಿದ್ಯೆಯನ್ನು ನಿನಗೆ ಹೇಳುತ್ತೇನೆ ಅಂಥೇಳಿ ಆ ಕುಂಟ ಹೇಳ್ತಾ ಇದ್ದಾನೆ. ಅಂದರೆ ತನಗೆ ಗೊತ್ತಿರುವಂಥ ಎಲ್ಲ ವಿದ್ಯೆಗಳನ್ನು ಆ ಕುಂಟ ಈ ಹುಡುಗನಿಗೆ ದಾರಿ ಎರಿತಾ ಇದ್ದಾನೆ. म्हणजे तो काय म्हणतोय, तो व्यक्ती काय म्हणतोय, तुझ्यापेक्षा चांगला मुलगा कोण आहे? तुलाच मी सगळं माझ्याजवळ असलेलं सगळं विद्या ज्ञान तुला सांगतो, म्हणून त्याच्याजवळ असलेलं ज्ञान त्या मुलग्याला सांगतोय ಎಂದು ಹೇಳಿ ಕುಂಟ ತನ್ನ 64 ವಿದ್ಯೆಗಳನ್ನು ಇವನಿಗೆ ಧಾರೆ ಎರೆದ. ಅವನಿಗೆ ಕಾಲು ಬಂದವು, त्याला पाय आलं. ಆನಂದದಿಂದ ಕುಣಿದಾಡಿದ. आनंदाने तो नाचू लागला. ಹುಡುಗ ಮತ್ತೆ ತನ್ನ ದಾರಿಯನ್ನು ಹಿಡಿದು ಹೊರಟ. मुलगा आणि परत त्याचा वाटेला गेला, म्हणजे तो पुढं आणि गेला. ಇನ್ನಷ್ಟು ಮುಂದೆ ಬಂದ. ತಲೆಯ ಮೇಲೆ ಕೈ ಹೊತ್ತಿದ ರಾಜ ಸಿಕ್ಕಿದ आणि पुढं आला. तेव्हा त्याला कोण भेटतात, डोक्यावर हात धरून बसलेला राजा भेटला. ಇವನನ್ನು ಕಂಡೊಡನೆ ಹುಡುಗ ನನ್ನ ಮಾತನ್ನು ಕೇಳಿದೆಯಾ? ह्याला बघितल्यानंतर तो काय म्हणतोय, मुलगा तू माझा प्रश्न विचारलास का? उत्तर तुला मिळालं का? तेव्हा मुलगा काय म्हणतोय बघा, ಹೌದು ಕೇಳಿದೆ. ನಿನ್ನ ಬೆಳೆದ ಮಗಳನ್ನು ಒಬ್ಬ ಯೋಗ್ಯವರನಿಗೆ ಕೊಟ್ಟು ಮದುವೆ ಮಾಡಿದರೆ ಕೆರೆಯಲ್ಲಿ ನೀರು ತುಂಬುತ್ತದಂತೆ. ಹೌದು, ನಾನು ಕೇಳಿನ. ನಿನಗೆ ಬೆಳೆದಂಥ ಒಬ್ಬ ಮಗಳಿದ್ದಾಳ, ಅವಳಿಗೆ ಯೋಗ್ಯವರನಿಗೆ ಕೊಟ್ಟು ಮದುವೆ ಮಾಡಿದರೆ ನಿನ್ನ ಕೆರೆಯಲ್ಲಿ ನೀರು ತುಂಬುತ್ತಾವ. तुझ्या मुलगीला योग्य मुलासोबत लग्न करून दिला तर ते तलावात पाणी येते म्हणून मुलगा सांगितला. ನಿನಗಿಂತ ಯೋಗ್ಯವರ ಇನ್ನಾರಿದ್ದರು ಬಾ ಎಂದು ಹೇಳಿ ರಾಜ ತನ್ನ ಮಗಳನ್ನು ಆ ಹುಡುಗನಿಗೆ ಮದುವೆ ಮಾಡಿಕೊಟ್ಟ. ನೋಡ್ರಿ, ಹಾಗಾದ್ರೆ ನಿನಗಿಂತ ಯೋಗ್ಯವರ ಇನ್ನು ಯಾರಿದ್ದಾರು, ಬೇರೆ ಯಾರಿದ್ದಾರು, ನೀ ಒಳ್ಳೆ ಹುಡುಗ ಅದಿ ಅಂತ ಹೇಳಿ ರಾಜ ತನ್ನ ಮಗಳನ್ನು ಈ ಹುಡುಗನಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾ ಇದ್ದಾನೆ. म्हणजे
तेव्हा राजाला काय वाटलं, आता ह्याच्यापेक्षा चांगला मुलगा वर कुठं शोधायचं, तूच चांगला मुलगा आहेस, तुला मी काय करून देतो, माझ्या मुलीबरोबर लग्न लावून देतो. म्हणून त्याच्या मुलगीला त्या मुलासोबत लग्न करून देतो. ಮದುವೆ ಮಾಡಿಕೊಟ್ಟ. ಬೆಳಗಾಗುವಷ್ಟರಲ್ಲಿ ಕೆರೆ ನೀರಿನಿಂದ ತುಂಬಿ ತುಳುಕಲು ಆರಂಭಿಸಿತು. म्हणजे सकाळी पहाटे वाजत असताना सकाळी होत असताना काय झालं, ते तलाव सगळं पाण्यानं भरलं होतं. ಈ ಹುಡುಗ ಹೆಂಡತಿಯನ್ನು ಕರೆದುಕೊಂಡು ನೇಪಾಳ ದೇಶಕ್ಕೆ ಬಂದ. ಈ ಒಂದು ಹುಡುಗಿಯನ್ನು ಅಂದರೆ ಹೆಂಡತಿಯನ್ನು ಕರೆದುಕೊಂಡು ನೇಪಾಳ ದೇಶಕ್ಕೆ ಬಂದ. ಆ ದೇಶದ ರಾಜನ ಹೆಂಡತಿ ದಿನ ತುಂಬಿದ್ದರೂ ಹಡೆಯಲಾರದೆ ಸಂಕಟ पडुತ್ತಿದ್ದಳು. बघा, त्या राजाची बायको तिला त्रास होत होतं. म्हणजे ते मुलग्याला जन्म देताना त्रास होत होतं. म्हणजे तिला 9 महिने भरलं तरीही मूल होत नव्हतं. तिला त्रास होत होतं. ಹುಡುಗ ಹೋಗಿ ಶಿವನ ಪ್ರಸಾದ ಕೊಟ್ಟ. ಅವಳು ಆ ಕ್ಷಣವೇ ಬಂಗಾರಂಥ ಮಗುವನ್ನು ಹಡೆದಳು. ಈ ಹುಡುಗ ಶಿವನ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ಆ ರಾಜನ ಹೆಂಡತಿಗೆ ಕೊಡ್ತಾ ಇದ್ದಾನೆ. ಆಗ ಅವಳು ಮಗುವಿಗೆ ಜನ್ಮವನ್ನು ನೀಡ್ತಾ ಇದ್ದಾಳೆ. म्हणजे ह्यो मुलगा ते नेपाळ देशाच्या राजाकडे जाऊन शिवा दिलेला प्रसाद देतोय आणि बायको प्रसाद खाल्ल्यानंतर ते बाळाला जन्म देत्या. ಕೂಸಿಗೊಂದು ಪ್ರಶ್ನೆ ಕೇಳಬೇಕಾಗಿದೆ, दरबाರಿಗೆ तरिसಬೇಕು ಎಂದು ಹುಡುಗ ಹೇಳಿದ. मुलग्याला बाळाला एक प्रश्न विचारणार आहे, तुम्ही दरबारला आणा म्हणून सांगतोय. ಎಲ್ಲರಿಗೂ ಆಶ್ಚರ್ಯವಾಯಿತು. ಸಗಳೆನ್ನ ಆಶ್ಚರ್ಯ वाटलं. ಆದರೂ ಕೂಸನ್ನು दरबाರಿಗೆ ತಂದು ಬಂಗಾರದ ತಟ್ಟೆಯಲ್ಲಿಟ್ಟರು. ಹುಡುಗ ಹೇಳಿದ. सगळ्यांना आश्चर्य वाटलं, तरी सुद्धा ते बाळाला दरबारला घेऊन सोन्याचं ताटेत ठेवले. ಮಗು ಶಿವ ನನ್ನನ್ನು ನಿನ್ನ ಬಳಿ ಕಳಿಸಿದ್ದಾನೆ, ಅನ್ನದಾನದ ಪುಣ್ಯ ಯಾವುದು? ನೋಡ್ರಿ, ಈ ಮಗು ಏನು ಕೇಳ್ತಾ ಇದೆ, ಈ ಹುಡುಗ ಏನು ಕೇಳ್ತಾ ಇದ್ದಾನೆ, ಮಗು ಶಿವ ನನ್ನ ನಿನ್ನ ಬಳಿ ಕಳಿಸಿದ್ದಾನೆ, ಅನ್ನದಾನದ ಪುಣ್ಯ ಯಾವುದು ಅಂದರೆ ಏನಿಲ್ಲಿ, मला शिवा तुझ्याकडे पाठवलेला आहे, अन्नदानाचं पुण्य काय आहे सांग तू. ಈ ಮಾತನ್ನು ಕೇಳಿ ತಟ್ಟೆಯಲ್ಲಿದ್ದ ಮಗು ಪಕ್ಕ ನಕ್ಕು ಮಾತಾಡಿತು. हे बोलणं ऐकल्यानंतर ताटात असलेला बाळ काय हसायला लागलं आणि बोलायला लागलं. बघा, ಅಯ್ಯ, ಶಿವನನ್ನು ಕಾಣುವುದಕ್ಕೆ ಹೊರಟಿದ್ದಿ, ಅಡವಿಯಲ್ಲಿ ದಾರಿ ತಪ್ಪಿ ಅಲೆದಾಡುತ್ತಿದ್ದಿ. ಆಗ ಒಬ್ಬ ಬೇಡ ಬಂದು ನಿನ್ನನ್ನು ತನ್ನ ಗುಡಿಸಲಿಗೆ ಕರೆದೊಯ್ದ. ಹಣ್ಣು हालू ಕೊಟ್ಟದ್ದು ನೆನಪಿದೆಯೇ? तू काय करत होतास? शिवाला भेटायला तू जात होता, तेव्हा एका जंगलात तू काय केलास? जंगलात तुला काहीही कळत नव्हतं म्हणून तो तिथंच बसला होतास. तेव्हा एक शिकारी येऊन तुला भेटला आणि झोपडीत तुला घेऊन गेला आणि तुला दूध आणि काय फळ दिला. तुला आठवण आहे का? शिकारीने जंगलात घेऊन दूध आणि फळ दिलेलं तुला आठवण आहे का? हौदू, मला माहीत आहे म्हणून मुलगा सांगितला. हागे ಮಾಡಿದ ಬೇಡನಾणे, असं केलेला शिकारी मीच आहे, म्हणजे मीच ते मुलगा. म्हणजे आत्ता मी मुलगा म्हणून जन्म घेतलो, परंतु मी पूर्वी काय होतो? ಶಿಕಾರಿ होतो. ಅಂದೇ ನನ್ನನ್ನು ನನ್ನ ಹೆಂಡತಿಯನ್ನು ಹುಲಿ ತಿಂದಿತು. ಅನ್ನದಾನ ಮಾಡಿದ್ದಕ್ಕೆ ನಾನಿಂದು ರಾಜಕುಮಾರನಾಗಿ ಹುಟ್ಟಿದ್ದೇನೆ. त्याच दिवशी मला आणि माझ्या बायकोला वाघ खाल्ले आणि मी त्या दिवशी अन्नदान केल्यामुळे आज मी राजकुमार म्हणून जन्म घेतलेला आहे. ನನ್ನ ಹೆಂಡತಿ ಕೊಡಲು ಒಪ್ಪಲಿಲ್ಲ. ಅವಳು ಇದೇ ಊರಿನಲ್ಲಿ ಹಂದಿಯಾಗಿ ಹುಟ್ಟಿದ್ದಾಳೆ. माझ्या बायको अन्नदान करायला नकार दिली म्हणून ती ह्याच गावात डुक्कर म्हणून जन्म घेतलेली आहे. ಬೇಕಾದರೆ ಹೋಗಿ ನೋಡು, तुला हवं असेल तर तू जाऊन बघ ಎಂದು ಆ ಮಗು ಹೇಳಿತು. ಆಗ ಈ ಹುಡುಗ ತಿರುಗಿ ತನ್ನ ತಾಯಿಯ ಬಳಿ ಬಂದು ತಾನು ಅನ್ನದಾನ ಮಾಡುತ್ತಾ ಸುಖದಿಂದ ಇದ್ದ. हे सगळं ऐकल्यानंतर तो मुलगा गावी परत येऊन आईच्या सोबत तो पण सुद्धा काय करतोय, अन्नदान करत सुखीचं जीवन जगत आहेत. ಅಂದರೆ ಸುಖಿತ ಜೀವನ ಜಗತೋಯ್. ಅಂದರೆ ಇಲ್ಲಿ ಹೇಳುವಂಥ ಉದ್ದೇಶ ಇಷ್ಟೇ, ತಾಯಿ ಮಾಡಿದಂಥ ಅನ್ನದಾನದ ಪುಣ್ಯ ಮಗನಿಗೆ ಬಂದು ತಲುಪಿತು. ತಾಯಿ ಅನ್ನದಾನ ಮಾಡಿದರು, ಆದರೆ ಮಗನಿಗೆ ಏನೇನು ಸಿಗ್ತಾ ಇದೆ? ಸರ್ಪದ ನೆತ್ತಿಲಿ ಇರ್ತಕ್ಕಂಥ ರತ್ನ ಸಿಗ್ತಾ ಇದೆ, ರಾಜನ ಮಗಳು ಸಿಗ್ತಾ ಇದ್ದಾಳೆ. ಅದೇ ರೀತಿಯಾಗಿ कुंटनिगे ತಿಳಿದಂತಹ विद्येಯನ್ನು ಕೂಡ ಆತ ತೆಗೆದುಕೊಂಡ. म्हणजे आई केलेलं अन्नदानचं पुण्य त्याला मिळालं. बघा काय काय मिळालं, म्हणजे राजकुमारी मिळाली, म्हणजे बायको राजाची मुलगी मिळाली आणि रत्न मिळालं, सापावरचं डोक्यावरचं असलेलं रत्न मिळालं आणि तसेच ज्ञानसुद्धा मिळालं. हे सगळं कशाचं फळ आहे? अन्नदानाचं फळ आहे.
ಅದಕ್ಕಾಗಿ ಮಕ್ಕಳೇ ನಾವು ಕೂಡ ನಮಗೆ ಕೈಯಲ್ಲಿ ಆದಂತಹ ಅನ್ನದಾನವನ್ನು ಮಾಡಬೇಕು. ಅಂದರೆ ಅನ್ನದಾನವನ್ನು ನಾವು ಮಾಡಬೇಕು. ಅನ್ನದಾನದ ಪುಣ್ಯ ಎಲ್ಲಿವರೆಗೆ ಇರ್ತಾ ಇದೆ? ಕೊನೆ ತನಕ ಇರ್ತಾ ಇದೆ. ನಾವು ಅನ್ನವನ್ನು ನಾಶ ಮಾಡಬಾರ್ದು, ಅನ್ನವನ್ನು ದಾನ ಮಾಡಬೇಕು. ಅನ್ನದಾನದಿಂದ ನಮಗೆ ಒಳ್ಳೆಯ ಪ್ರತಿಫಲ ಸಿಗ್ತಾ ಇದೆ. ಅನ್ನದಾನದ ಪುಣ್ಯ ಕೊನೆ ತನಕ इरुवंतದ್ದು ಯಾವುದೋ ಒಂದು रूपात नಮಗೆ ಬರ್ತಾ ಇದೆ. म्हणजे कुठल्याही प्रकारामुळे आपण अन्नदान केलं तरी ते पुढं आपल्याला त्याचं फळ मिळणारच आहे. आपण अन्नदान केलं तर त्याचं प्रतिफळ आपल्याला पुढं येत असते. धन्यवादಗಳು.